ಹಾಯ್ ಗೈಸ್, ವೆಲ್ಕಮ್ ಟು ದ ಅನದರ್ ವಿಡಿಯೋ. ಈಗ ಡೈರೆಕ್ಟ್ ವಿಷಯಕ್ಕೆ ಬರೋಣ. ಬಿಗ್ ಬಾಸ್ ಕಡೆಯಿಂದ ಒಂದು ಸಖತ್ತಾದಂತಹ ಪ್ರೋಮೋವನ್ನು ಬಿಟ್ಟಿದ್ದಾರೆ. ಬಿಗ್ ಬಾಸ್ ಈಗ ಬಿಗ್ ಬಾಸ್ ಸಾಮ್ರಾಜ್ಯವಾಗಿದೆ. ಅದರಲ್ಲಿ ಉಗ್ರಂ ಮಂಜುರವರು ರಾಜರಾಗಿದ್ದಾರೆ. ಕ್ಯಾಪ್ಟನ್ ಆದ ಕಾರಣ ಮಂಜುರವರಿಗೆ ಇದು ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಮತ್ತು ರಾಜನ ಕ್ಯಾರೆಕ್ಟರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಮತ್ತು ಚೆನ್ನಾಗಿ ಸೂಟ್ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಅಲ್ಲಿಯ ಜನಗಳು ಯಾವಾಗ ರಾಜನ ಮೇಲೆ ರೊಚ್ಚಿಗೇಳ್ತಾರೆ ಅಂತ ಕಾದು ನೋಡಬೇಕು. ಪ್ರೋಮೋದಲ್ಲಿ ನೋಡಿದ ಹಾಗೆ ಇಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ, ಪನಿಷ್ಮೆಂಟ್ ಕೂಡ ಇದೆ. ರಾಜ ಹೇಳಿದ ಮಾತು ಕೇಳಬೇಕು. ಒಟ್ಟಾರೆಯಾಗಿ ಚೆನ್ನಾಗಿಯೇ ಇದೆ. ಇಲ್ಲಿ ಐಶ್ವರ್ಯ ಮತ್ತು ಗೌತಮಿಯವರು ಡ್ಯಾನ್ಸ್ ಮಾಡ್ತಿರುವುದು ಕೂಡ ಕಾಣ್ತಾ ಇದೆ. ಸೆಟ್ಟು ಕೂಡ ತುಂಬ ಚೆನ್ನಾಗಿಯೇ ಹಾಕಿದ್ದಾರೆ. ಆದರೆ ಇಲ್ಲಿ ಮುಖ್ಯ ವಿಷಯ ಏನೆಂದರೆ ರಾಜ ಹೇಳಿದ ಮಾತನ್ನು ಇವರು ಕೇಳಿಸಿಕೊಳ್ತಾರಾ ಎನ್ನುವುದು. ಎಲ್ಲರೂ ಆ್ಯಕ್ಟಿಂಗ್ ಫೀಲ್ಡ್ನಲ್ಲಿ ಇರುವುದರಿಂದ ಚೆನ್ನಾಗಿಯೇ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಪ್ರೋಮೋದಲ್ಲಿ ಚೈತ್ರ ಮತ್ತು ಶೋಭಾರವರಿಗೆ ಬಟಾಟೆಯನ್ನು ಬಾಯಿಗೆ ಇಟ್ಟಿದ್ದಾರೆ. ಬಹುಶಃ ಮಾತು ಜಾಸ್ತಿ ಆಡ್ತಾರೆ ಅನ್ನುವ ಕಾರಣ ಕೂಡ ಇರ್ಬೋದು. ಒಟ್ಟಾರೆಯಾಗಿ ತಪ್ಪುಗಳನ್ನು ಮಾಡಿದವರಿಗೆ ಕಠಿಣ ಶಿಕ್ಷೆಯಂತೂ ಇದೆ ಅನ್ನಿಸ್ತಿದೆ. ತ್ರಿವಿಕ್ರಮ್ ಮತ್ತು ರಜತ್ರವರು ರಾಜನ ಕಡೆಯವರು ಅನ್ನಿಸ್ತಾ ಇದೆ. ಇಲ್ಲಿ ಧನರಾಜ್ರವರಿಗೆ ಕಾಲಿಗೆ ಬೀಳಿಸುವುದು ಪ್ರೋಮೋದಲ್ಲಿ ಕಾಣ್ಬೋದು. ಅಂದರೆ ತಪ್ಪುಗಳು ಯಾರು ಮಾಡ್ತಾರೆ ಅವರಿಗೆ ಕ್ರೂರವಾದ ಶಿಕ್ಷೆಯಂತೂ ಇದೆ. ಸಖತ್ತಾಗಿರುವ ಕ್ಯಾರೆಕ್ಟರ್ ಮಂಜುರವರಿಗೆ ಸೂಟ್ ಆಗ್ತಾ ಇದೆ. ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತ ಇದೆ ಅನ್ನಿಸ್ತಿದೆ. ಆದರೆ ಇಲ್ಲಿ ರಾಜನ ಹಿಂಸೆ ತಾಳಲಾರದೆ ಪ್ರಜೆಗಳು ತಿರುಗಿ ಬೀಳ್ತಾರಾ ಎನ್ನುವುದು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇವತ್ತಿನ ಎಪಿಸೋಡ್ ಒಳ್ಳೆಯ ಎಪಿಸೋಡ್ ಥರ ಕಾಣಿಸ್ತಾ ಇದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಫ್ರೆಂಡ್ಸ್, ಇವತ್ತಿನ ಈ ಬಿಗ್ ಬಾಸ್ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.